ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲ್ದು ಸಿಂಗಲ್ ಓನರ್ ಗಾಡಿ, ಬರೀ 66,000 ಕಿಲೋಮೀಟರ್ ಓಡಿರೋಂಥ ಒಂದು ಪೆಟ್ರೋಲ್ ಗಾಡಿ, ಮಾರುತಿ ವ್ಯಾಗನರ್ ಗಾಡಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು. ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವೀಕ್ಷಕರೇ, ಯೂಟ್ಯೂಬ್ ಚಾನಲ್ ನೋಡ್ತಾರಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡೋಕ್ಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಆದರೂ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡಿಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳು ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ ಇತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ನಿಮಗೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲ್ ಇದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ಗೆ ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನು ಹೇಳಿರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್, ಯಾವ್ದು ಗಾಡಿ ಸರ್ ಅದು? ಸರ್ ಅದು ವ್ಯಾಗ್ನರ್ ಸರ್, LXi 2012 ಸಿಂಗಲ್ ಓನರ್. ಓಕೆ, 12 ಮಾಡಲು ಸಿಂಗಲ್ ಓನರ್. ಅಂದರೆ ಎಷ್ಟು ಓಡಿ ಸರ್ ಗಾಡಿ? ಸರ್ ಜಸ್ಟ್ ಬರೋ 66,000 ರನ್ನಿಂಗ್ ಸರ್. ಅದು ಜಿನಿಯನ್ ರನ್ನಿಂಗ್. ಬರೀ 66? ಹೌದು ಸರ್, ಹೌದು. ಓಕೆ, ಅಂದರೆ ಶೋರೂಮ್ ಟ್ರ್ಯಾಕ್ ಏನಾದರೂ ಇದೆಯಾ? ಶೋರೂಮ್ ಟ್ರ್ಯಾಕು ಇರ್ಬೋದು ಸರ್, ಬಟ್ ಅದು ಹೊರಗಡೆ ಆಗಿರ್ತೈತಿ. ಚೆನ್ನಾಗಿದೆ ಸರ್, ಗಾಡಿ ಮಾತ್ರ ಭಾಳ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ ಸರ್ ಅದು. ಓಕೆ, ಪೆಟ್ರೋಲ್ ಒಂದೇನಾ? ಹಾಂ, ಪ್ಯೂರ್ ಪೆಟ್ರೋಲ್ ಸರ್ ಅದು. ಓಕೆ, ಡಾಕ್ಯುಮೆಂಟ್ಸ್ ಏನಿದೆ ಸರ್ ಗಾಡಿವು? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. FC ಇನ್ನೂ 1 ವರ್ಷ ಬರುತ್ತೆ ಸರ್ ಅದು. ಆಮೇಲೆ ಇನ್ಸೂರೆನ್ಸ್ ಮಾತ್ರ ಈ ಮಂತ್ ಇರ್ಬೋದು, ಬಟ್ ಹೋದ್ರೆ ನಾನು ಹಾಕ್ಸ್ಕೊಡ್ತೀನಿ ಸರ್. ಹೊಸ ಇನ್ಸೂರೆನ್ಸ್ ಬೇಕಾದ್ರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ನಾನು ಹಾಕ್ಸ್ಕೊಡ್ತೀನಿ ಸರ್. ಟೈರ್ಗಳು? ಟೈರ್ಗಳೆಲ್ಲ ಫ್ರಂಟ್ ಒಂದು 80% ಐತೆ ಸರ್, ಬ್ಯಾಕ್ ಒಂದು 70% ಇದೆ. ಆಮೇಲೆ ಇಂಟೀರಿಯರ್ ಭಾಳ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಸರ್. ಗಾಡಿ ಮಾತ್ರ ಬಂದು ಕಸ್ಟಮರ್ ನೋಡಿದ್ರೆ ಬಿಡೋದಲ್ಲ ಸರ್, ಅಷ್ಟು ನೀಟ್ ಇದೆ ಗಾಡಿ. ಒರಿಜಿನಲ್ ಬಾಡಿ ಸರ್, ಅಷ್ಟು ಎಲ್ಲಿ ಅನ್ಟಚ್ ಗಾಡಿ. ಯಾವುದು ಏನು ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ, ರಿಪ್ಲೇಸ್ಮೆಂಟ್ ಇಲ್ಲ. ಓಕೆ, ಗಾಡಿ ಮಾತ್ರ ನೀಟಾಗಿದೆ. ಏನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿದ್ದೀನಿ ಸರ್. ಕ್ರೋಮ್ ಸೆಟ್ಟು, ಆಮೇಲೆ ಹ್ಯಾಂಡ್ಲ್ ಕ್ರೋಮು, ಓಕೆ, ಸ್ಪ್ರಿಂಗರ್ ಬಾಲು, ಆಮೇಲೆ ಹೆಡ್ಲೈಟ್, ಫಾಗ್ ಲೈಟು. ಅದು ಒಂದು 2,000 ರೂಪಾಯಿ ಫಾಗ್ ಲೈಟ್ ಬರುತ್ತೆ ಸರ್ ಅದು. ಫ್ರಂಟ್ ಫಾಗ್ ಲೈಟು, ಆಮೇಲೆ ಬ್ಯಾಕ್ ಸೈಡ್ ಸ್ಪೈಲರು, ಒಳಗಡೆ ಕುಷನ್ನು, ಸ್ಟೇರಿಂಗ್ ಕವರು ಅವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿರೋ ಎಲ್ಲ ಎಕ್ಸ್ಟ್ರಾ. ಸಸ್ಪೆನ್ಷನ್ ಕೆಲಸ ಏನಿಲ್ಲ ಸರ್, ಎಲ್ಲ ರನ್ನಿಂಗ್ನಾಗ ಚೆನ್ನಾಗಿದೆ. ಗಾಡಿ ತೊಗೊಂಡವ್ರದ್ದು ಏನೋ 1 ರೂಪಾಯಿ ಖರ್ಚಿಲ್ಲ ಸರ್, ಆರಾಮಾಗಿ ತೊಗೊಂಡು ಓಡಿಸ್ಬೋದು. ಹಾಂ, ಓಕೆ. ಈಗ ರೆಕಾರ್ಡ್ಸ್ ಎಲ್ಲ ಇಂಪೋರ್ಟ್ ಒರಿಜಿನಲ್? ಹೌದು ಸರ್, ಹೌದು. ಓಕೆ, ಇವಾಗ ಗಾಡಿ ಇರೋದೆಲ್ಲಿ ಸರ್ ಲೊಕೇಶನ್? ದಾವಣಗೆರೆಯಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ, 6 ರಿಂದ 7 ಕಿಲೋಮೀಟರ್ ಆಗುತ್ತೆ, ಕಕ್ಕರಗೋಳು ಅಂತೇಳಿ. ಬಟ್ ಲೋಕಲ್ ಯಾರು ಇದ್ರೆ ಇಲ್ಲೇ ಬರ್ಬೋದು ಸರ್. ಸ್ವಲ್ಪ ದೂರದ ಬರೋರು ದಾವಣಗೆರೆಗೆ ನಾನು ವಿಸಿಟ್ ಮಾಡಿಸ್ತೀನಿ ಸರ್, ತೋರಿಸ್ತೀನಿ ದಾವಣಗೆರೆಯಲ್ಲಿ. ಓಕೆ. ಹಾಂ, ಇವಾಗ ಗಾಡಿ ಇರೋದೆಲ್ಲಿ ಸರ್ ಲೊಕೇಶನ್? ಅಲ್ಲ ಸಾರಿ, ಗಾಡಿ ರೇಟು? ಗಾಡಿ ರೇಟು ಸರ್ ಒಂದು 2.55 ಹೇಳಿರ್ತೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್. ಓಕೆ, ನಂಬರ್ ಇದೆ ಹಾಕಿಲ್ಲ? ಓಕೆ ಸರ್, ಇದೆ ಹಾಕಿರಿ. ಸರಿ ಸರ್, ಓಕೆ.